ವೆಲ್ಕಮ್ ಟು ಪುಷ್ಪಾ ಫುಡ್ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಿದ್ದೀವಿ ಚೋಂಗೆ ಮಾಡಕ್ ಬೇಕಾಗಿರೋದ ಏನು ಅಂತಂದ್ರೆ 2 ಕಪ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಹಾಕ್ಬೇಕು. ಹಿಟ್ಟು ಮತ್ತೆ ಎಣ್ಣೆ ಎರಡೂನು ಮಿಕ್ಸ್ ಆಗ್ಬೇಕು. ಅದು ಉಂಡೆ ಉಂಡೆ ತರ ಆಗ್ಬೇಕು. ಆ ತರ ಮಿಕ್ಸ್ ಆಗ್ಬೇಕು. ಹಿಂಗ್ ಉಂಡೆ ಕಟ್ಟಿದ್ರೆ ಉಂಡೆ ಇವಾಗ ನೀರು ಎಷ್ಟು ಹಾಕ್ಬೇಕು ಅಂತಂದ್ರೆ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಇದನ್ನ ಅದನ್ನ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಅದಕ್ಕೆ ಮಿಕ್ಸ್ ಮಾಡಬೇಕು. ನೋಡ್ರಿ, ಇದು ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಆಗಿದೆ. ಇದನ್ನ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಅದ್ರ ಮೇಲ್ಗಡೆ ಏನಾದ್ರೂ ಮುಚ್ಚಳ ಮುಚ್ಚಿಬಿಟ್ಟು ಇಡಬೇಕು ಒಂದು ಅರ್ಧ ಗಂಟೆ. ಅಲ್ಲಿ ತನಕ ನಾವು ಪಾಕ ಮಾಡ್ಕೋಬೇಕು. ಪಾಕ ಮಾಡ್ಕೊಳಕ್ಕೆ ಏನ್ ಬೇಕು ಅಂತ ಅಂದ್ರೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬೇಕು. ತುಪ್ಪ ಹಾಕಿ ಮೈದಾ ಹಿಟ್ಟು ಎಷ್ಟು ತಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲೇನೆ 2 ಕಪ್ ಸಕ್ಕರೆ ತಗೋಬೇಕು. ಅದನ್ನ ಸ್ವಲ್ಪ ತುಪ್ಪ ಬಿಸಿ ಆದ್ಮೇಲೆ ಸಕ್ಕರೆ ಹಾಕಿ. ಸಕ್ಕರೆ ಹಾಕಿದ್ಮೇಲೆ ಒಂದು ಸ್ವಲ್ಪ ತುಪ್ಪನೂ ಮತ್ತೆ ಸಕ್ಕರೆನೂ ಎರಡು ಮಿಕ್ಸ್ ಆದ್ಮೇಲೆ ಅದಕ್ಕೆ ನೀರು ಮಿಕ್ಸ್ ಮಾಡಬೇಕು. ನಿಮಗೆ ತುಪ್ಪ ಏನಾದ್ರೂ ಕಮ್ಮಿ ಅನ್ನಿಸ್ತು ಅಂತಂದ್ರೆ ಇನ್ನೂ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಬಹುದು. ನೀವು ಯಾವ ಕಪ್ಪಲ್ಲಿ ಸಕ್ಕರೆ ತಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಅಷ್ಟು ನೀರು ಹಾಕ್ಬೇಕು. ಸಕ್ಕರೆ ಎಲ್ಲ ಕರಗೋ ಹಾಗೆ ನೀಟಾಗಿ ಕುದಿಸ್ಬೇಕು. ಅದನ್ನ ಅದು ಕುದಿ ಬರ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಬೇಕು. ಇದು ಆಪ್ಷನಲ್, ನಿಮಗೆ ಇದು ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಅದೇನ್ ಜಾಸ್ತಿ ಕುದಿಸ್ಬೇಕು ಅಂತಂದು ಏನಿಲ್ಲ. ಇನ್ನೇನು ಒಂದೇಳೆ ಪಾಕ ಬರ್ತಿದೆ ಅಂದಾಗನೇ ಆಫ್ ಮಾಡ್ಬಿಡ್ಬೇಕು ಗ್ಯಾಸ್. ಗ್ಯಾಸ್ ಆಫ್ ಮಾಡಿದ್ಮೇಲೆ 2 ರಿಂದ 3 ಏಲಕ್ಕಿನ ಕುಟ್ಟಿಟ್ಕೊಂಡಿರೋದನ್ನ ಹಾಕ್ತಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಏಲಕ್ಕಿ ಪುಡಿ ಕೂಡ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಇಲ್ಲಿ ಕೇಸರಿ ಹಾಕೊಂತಿದ್ದೀನಿ. 10 ರಿಂದ 15 ತನಕ ಕೇಸರಿ ಎಲೆ ಹಾಕ್ತಿದ್ದೀನಿ. ಹಿಟ್ಟು ಮಧ್ಯೆ ಹಚ್ಚಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಟ್ಲದಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು. ಆಮೇಲಿಂದ 3 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಅದು ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು. ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ತೆಳ್ಳಗಿರಬೇಕು ಅದು. ನಾವು ಮೈದಾ ಹಿಟ್ಟು ನೆನೆಯಕ್ಕೆ ಇಟ್ಟಿದ್ವಲ್ಲ ಅದನ್ನ ಇವಾಗ ಅದ್ರೊಳಗಡೆ ದೊಡ್ಡ ಉಂಡೆ ತಗೊಂಡು, ಇಷ್ಟು ದಪ್ಪದ ಉಂಡೆ ತಗೊಂಡು ಎಷ್ಟು ತೆಳ್ಳಗಾಗುತ್ತಲ್ಲ ಅಷ್ಟು ತೆಳ್ಳಗೆ ಉದ್ದಬೇಕನ್ನ. ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ಕಪ್ಪಲ್ಲಿ ಮೈದಾ ಹಿಟ್ಟು ಮತ್ತೆ ಎಣ್ಣೆ ಎರಡು ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಇದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡಬೇಕು. ನೀಟಾಗಿ ಎಲ್ಲ ಕಡೆನೂ ಹಚ್ಬೇಕು. ಅದು ಒಂದು ಸ್ವಲ್ಪನೂ ಎಲ್ಲೂ ಬಿಡಬಾರ್ದು. ಇವಾಗ ಹಚ್ಚಿದಾಯ್ತು ಅಂತಂದ್ರೆ ಇವಾಗ ಇದನ್ನ ರೋಲ್ ಮಾಡಬೇಕು ನೀಟಾಗಿ. ಈ ತರ ರೋಲ್ ಮಾಡಬೇಕು. ಪ್ರೆಸ್ ಮಾಡಬಾರ್ದು. ಅದನ್ನ ಲೈಟಾಗಿ ಹಂಗೆ ರೋಲ್ ಮಾಡಬೇಕು. ಪ್ರೆಸ್ ಮಾಡಬಾರ್ದು. ಈ ತರ ರೋಲ್ ಆದ್ಮೇಲೆ ಅದನ್ನ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿ ಕಟ್ ಮಾಡ್ಕೊಳ್ರಿ. ನನಗೆ 1-1.5 ಇಂಚ್ ಅಷ್ಟು ನೋಡಿ ಕಟ್ ಮಾಡ್ಕೊತಿದ್ದೀನಿ. ಈ ತರ
ನೋಡ್ರಿ ಈ ತರ 1.5 ಸೈಜ್ ಕಟ್ ಮಾಡಬೇಕು. ಇದನ್ನ ಈ ಸೈಜಿಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ, ಇದನ್ನ ಈ ತರ ಪ್ರೆಸ್ ಮಾಡ್ಬೇಕು. ಇದನ್ನ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟು ಹಚ್ಚಿ ಅದಾದ್ಮೇಲೆ ಉದ್ದಬೇಕು. ಲೈಟ್ ಆಗಿ ಉದ್ದಬೇಕು, ಜೋರಾಗಿ ಉದ್ದಬಾರ್ದು. ಜಾಸ್ತಿ ಜೋರಾಗಿ ಪ್ರೆಸ್ ಮಾಡಬಾರ್ದು, ಲೈಟ್ ಆಗಿ ಪ್ರೆಸ್ ಮಾಡ್ಬೇಕು. ಈ ಸೈಜಿಗೆ ಇಷ್ಟೇ ಮಾಡ್ಕೋಬೇಕು. ನಿಮಗೆ ಇನ್ನೂ ದೊಡ್ಡದು ಬೇಕಂದ್ರೆ ಮಾಡ್ಕೋಬಹುದು, ಆದ್ರೆ ಇಷ್ಟು ದಪ್ಪ ಇರಲಿ. ಇದೇ ತರ ಎಲ್ಲಾನು ಉತ್ಕೊಂತೀನಿ. ಎಲ್ಲಾನು ಉತ್ಕೊಂಡಾದ್ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು. ಇವಾಗ ಎಣ್ಣೆ ಕಾದಿದೆ, ಬಿಡ್ತೀನಿ ನಾನು. ಒಂದೊಂದಾಗೆ ಬಿಡ್ತೀನಿ. ಮೀಡಿಯಂ ಫ್ಲೇಮಲ್ಲೇ ಇಡ್ರಿ, ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಒತ್ತೋಗ್ಬಿಡುತ್ತೆ ಅದು. ಒಂದ್ ಸ್ವಲ್ಪ ಕೆಂಪಾದ ತಕ್ಷಣ ತೆಗೆದ್ಬಿಟ್ರಿ. ಇದು ಇವಾಗ ಗೋಲ್ಡನ್ ಬ್ರೌನ್ ಆದ ತಕ್ಷಣನೇ ಪಕ್ಕದಲ್ಲೇನೆ ಪಾಕ ಮಾಡಿದ್ವಲ್ಲ, ಪಾಕ ಒಂದ್ ಸ್ವಲ್ಪ ಬಿಸಿ ಇರ್ಬೇಕು. ಬಿಸಿ ಅಂದ್ರೇನು ಒಂದ್ ಕುದಿ ಬರ್ತಿರ್ಬೇಕು. ಅವಾಗನೇ ಮಾಡಿ ಡೈರೆಕ್ಟ್ ಇದಕ್ಕೆ ಹಾಕ್ಬೇಕು. ನೀಟಾಗಿ ಎಲ್ಲ ಮುಳುಗೋ ಹಂಗೆ 1-2 ಸಲ ಮುಳುಗಿಸಿ ತೆಗಿಬೇಕು. ಅದಾದ್ಮೇಲೆ ಒಂದು ಜಾಲರಿಗೆ ಹಾಕ್ರಿ. ಇದೇ ತರ ಎಲ್ಲಾನು ಮಾಡ್ಕೊಂತೀವಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡಿ. ಈ 2 ಕಪ್ ಮೈದಾ ಹಿಟ್ಟು ತಗೊಂಡಿದ್ನಲ್ಲ, ಅದ್ರೊಳಗಡೆ ಇಷ್ಟಾಗಿದ್ದಾವೆ. ಪುಟಾಣಿ ಪುಡಿ ಮತ್ತೆ ಸಕ್ಕರೆ ಎರಡನ್ನೂ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನ ಇದ್ರ ಮೇಲ್ಗಡೆ ಉದುರಿಸಿದ್ದೆ. ಗಸಗಸೆನ ಹುರಿದು ಇಟ್ಕೊಂಡಿದ್ದೆ ನಾನು. ಒಂದ್ ಸ್ವಲ್ಪ ಕೊಬ್ಬರಿ ತುರಿನು ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಇವಾಗ ಇದನ್ನ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಂಗೇನು ತಿನ್ಬೋದು, ಆದ್ರೆ ಇದು ಎಲ್ಲ ಹಾಕಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಪುಷ್ಪ ಫುಡ್ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.